ಅತ್ತೆ ಕಾಫಿ ರೆಡಿನಾ? ಇದೇನತ್ತೆ ಎಲ್ಲ ಹಾಗಾಗೆ ಇದೆ? ಮತ್ತೇನು, ನೀನ್ ಬರೋ ಹೊತ್ತಿಗೆ ಎಲ್ಲ ಜೋಡಿಸಿ ಒಪ್ಪವಾಗಿಟ್ಟಿರ್ಬೇಕಾಗಿತ್ತಾ? ಕಾಫಿನಾ ನಾನ್ ಮಾಡ್ಕೊಟ್ರೇನೆ ಕಾಫಿ ನಿನ್ ಗಂಟಲ್ ಇಳಿಯೋದು? ಅತ್ತೆ ಏನತ್ತೆ, ಇಲ್ಲಿವರೆಗೂ ಕೋಟ್ಯಾಧೀಶರ ಮಗಳ ತರ ಏನು ಕೆಲಸ ಮಾಡದೆ ಕೂತುಂಡಿದ್ ಸಾಕು. ಅದ್ಯಾಕತ್ತೆ ಹಾಗಂತಿದ್ದೀರಾ? ನಾನ್ ಏನ್ ಮಾಡ್ದೆ ಅಂತ? ಮುಚ್ಚೆ ಬಾಯಿ. ಇನ್ಮೇಲೆ ಆತರ ಎಲ್ಲ ನಡೆಯಲ್ಲ. ಕಾಫಿನೂ ನೀನೇ ಮಾಡ್ಬೇಕು, ಅಡಿಗೆನೂ ನೀನೇ ಮಾಡ್ಬೇಕು, ಈ ಮನೇಲಿ ಎಲ್ಲಾ ಕೆಲ್ಸಾನು ನೀನೇ ಮಾಡ್ಬೇಕು. ಹೋಗೋಗೋ ಕಾಫಿ ಮಾಡು. ಗೊತ್ತಾಯ್ತಾರೆ? ಹೋಗೋ. ಏನ್ಲಾ ದಿನ ರಾತ್ರಿ ಕುಡ್ದು ಮನೆಗೆ ಹೋಗೋದು, ಹೆಂಡ್ರನ್ನ ಹೊಡೆದು ಬಡ್ದು ಗೋಳು ಹಾಕೊಳ್ಳೋದು, ನಿಮ್ ಹೆಂಡ್ರನ್ನ ಅಂತಾವ್ ಬಂದು ಕಂಪ್ಲೇಂಟ್ ಮಾಡೋದು, ಇದ್ನೇ ಇಂದ ನೀವೆಲ್ಲ ಮಾಡೋದು? ನಾಚಿಗೆಟ್ ನನ್ ಮಕ್ಳ. ಹೆಂಗ್ಸನ್ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿದೆ ಮದ್ವೆ ಆಗ್ಬಿಡೋದು, ಆಮೇಲೆ ಕಾಡೋದು. ಲೇ, ಇನ್ನೊಂದ್ಸಲ ನಿನ್ ಹೆಂಡ್ರನ್ನ ತಾವು ಬಂದ್ ಏನಾರ ಕಂಪ್ಲೇಂಟ್ ಮಾಡಿದ್ಲು, ನಿನ್ನ ಮರಕ್ ಕಟ್ಟಾಕಿ ಚರ್ಬಿ ಚರ್ಬಿ ತೆಗೆದು ಬಿಡ್ತೀನಿ. ಹಲ್ಕ ನನ್ನ ಮಗನೇ. ಇಲ್ಲ ದಣಿ, ತಪ್ಪಾಯ್ತು, ಇನ್ ಮಾಡಕ್ಕಿಲ್ಲ. ಮಾವ ಕಾಫಿ. ನೀನ್ ಹೋಗು. ಸರಿ ದಣಿ. ನಿನ್ನ ಯಾರೇನೇ ಕಾಫಿ ತರಕ್ ಹೇಳಿದ್ದು? ಶನಿ ಗೂಬೆ ಮುಂಡೆದೆ. ಗೌರ, ಏ ಗೌರ, ಯಾರ ಇವಳು ಕಾಫಿ ಕೊಡಕ್ ಹೇಳಿದ್ದು? ಬೆಳಬೆಳಗಾಗಿದ್ದು ಇವಳು ಮುಖ ನೋಡಿದ್ರೆ ಏನಾದ್ರೂ ಕೆಲ್ಸ ಆಗುತ್ತಾ? ಇಲ್ಲ, ನಾನ್ ಹೇಳಿಲ್ಲ. ಏಯ್, ನಿನ್ಗೆ ಕಾಫಿ ಮಾಡು ಅಂತ ಹೇಳಿದ್ದೆ ಹೊರತು ಇವರಿಗೆ ತಗೊಂಡ ಕೊಡು ಅಂತ ಹೇಳಿದ್ನೇನೆ. ಏನ್ ಇನ್ನು ನಿಂತಿದ್ಯಾ? ನಿನ್ನ ಒಂದ್ಸಲ ನೋಡಿದ್ರೆ ಅಪಶಕುನ, ಇನ್ನಿಷ್ಟೊತ್ತು ನೋಡಿದ್ರೆ ಕರ್ಮ ಕರ್ಮ. ಏಯ್, ನಡಿಯ ಒಳಕ್ಕೆ. ಅಲ್ಲಿ ಅಷ್ಟೊಂದ್ ಪಾತ್ರ ಇದೆ, ತೊಳೆಯೋದ್ ಬಿಟ್ಬಿಟ್ಟು ಇಲ್ಲಿ ಬಂದು ನಿಂತ್ಬಿಟ್ಲು. ಲಕ್ಷ್ಮಿ, ಏನತ್ತೆ? ಲೇ, ಆ ಚಿನ್ನದ ತಾಳಿ ಬಿಚ್ಕೊಟ್ಟು ಈ ಅರಿಶಿನದ ದಾರ ಕಟ್ಕೋ. ತಾಳಿ ಯಾಕತ್ತೆ? ಯಾಕ? ಈ ಅರಿಶಿನದ ದಾರನೂ ಕೊಡಕ್ ಯೋಗ್ಯತೆ ಇಲ್ದಿರೋ ಮನೆಯಿಂದ ಬಂದಿರೋಳು ನೀನು. ನಾವು ಕೊಟ್ಟಿರೋ ಚಿನ್ನದ ತಾಳಿ ಕಟ್ಕೊಂಡ್ ಮೆರಿತಿದೀಯಲ್ಲ, ನಾಚಿಕೆ ಆಗಲ್ವಾ? ಅದು ನಿನ್ ಕತ್ತಲ್ಲಿ ಇರಬಾರ್ದು. ಮೊದಲ ಅದನ್ನ ಬಿಚ್ಕೊಡು. ಅಲ್ಲ ಅತ್ತೆ, ಆಡಿ ಪಕ್ಕನೆ ಹೋಗ್ಬೇಡ ಅಂದ್ರೆ ಅದಕ್ಕೆ ಒಪ್ಕೊಂಡೆ. ಗಂಡ ಜೊತೆ ಮಾತೆ ಆಡ್ಬೇಡ ಅಂದ್ರೆ ಅದಕ್ಕೂ ಒಪ್ಕೊಂಡೆ. ಇಷ್ಟೆಲ್ಲ ಆದ್ಮೇಲೂ ಈ ಕತ್ತಲಿರೋ ತಾಳಿನ ಬಿಚ್ಕೊಡು ಅಂತಿದ್ದೀರಲ್ಲ, ನೀವು ಒಂದ್ ಹೆಣ್ಣಾಗಿ ಕೇಳಕ್ ನಿಮ್ಗೆ ಹೇಗ್ ಮನಸ್ ಬಂತತ್ತೆ? ಅದು ಇವತ್ ಶುಕ್ರವಾರ. ಲೇ, ದಿಕ್ಕೆ ಇಲ್ದಿರೋ ತರಬೇತಿ ನೀನು. ಯಾವ ದಿನ ಆದ್ರೆ ಏನೇ ನಿನ್ಗೆ? ಸುಮ್ನೆ ನೀನೇ ಬಿಚ್ಕೊಡ್ತೀಯೋ ಇಲ್ಲ ನಾನೇ ಕಿತ್ಕೊಳ್ಳ? ನಡೆಯುತ್ತೆ, ನಾನೇ ಬಿಚ್ಕೊಡ್ತೇನೆ. ತಗ. ಬರೀ ಚಿನ್ನದ ತಾಳಿ ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಹೊರತು ಈ ಅರಿಶಿನ ದಾರನು ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳಿಲ್ವಲ್ಲ, ಅಷ್ಟೇ ಸಾಕು. ಲಕ್ಷ್ಮಿ, 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 ಒಳಮಲ್ದೆ ಇಲ್ಲಿ ಯಾಕೆ ಮಲಗಿದ್ಯಾ? ಅದು ಏನಿಲ್ಲ, ಅದು ಏನದು? ಅದು ದೇವಿ ವ್ರತ ಮಾಡ್ತಾ ಇದ್ದೀನಿ, ಅದಕ್ಕೆ ಈಗ ನಾವಿಬ್ರು ಒಟ್ಟಿಗೆ ಮಲ್ಕೋಬಾರ್ದು. ಅಷ್ಟೇ ತಾನೆ? ರೂಮಲ್ಲೇ ಬೇರೆ ಕಡೆ ಮಲಗಬಹುದಾಯ್ತಲ್ಲ, ಅದನ್ ಬಿಟ್ಟು ದಿಂಬಿಲ್ಲ ಕಲ್ ಮೇಲೆ ಮಲಗಿದೆಯಲ್ಲ, ಹೇಳ ಮೇಲೆ. ಅಯ್ಯೋ, ನಿಮ್ಗದೆಲ್ಲ ಗೊತ್ತಾಗಲ್ಲ. ವ್ರತ ಮಾಡುವಾಗ ಕಷ್ಟಪಟ್ಟಷ್ಟು ಒಳ್ಳೇದಂತೆ. ಅಲ್ದೆ ಇದೆಲ್ಲ ನಮ್ಮ ಮಗು ಒಳ್ಳೇದಕ್ಕೆ ತಾನೇ ಮಾಡ್ತಾ ಇರೋದು. ಸರಿ, ನಿಮ್ಗೆಲ್ಲ ಯಾರು ಹೇಳಕ್ಕಾಗುತ್ತೆ? ಏನಾದ್ರೂ ಮಾಡ್ಕೋ. ಶಬಾಷ್, ಎಲ್ಲಿ ಬಾಯ್ ಬಿಟ್ಟು ಎಲ್ಲ ಕೆಡಿಸ್ಬಿಡ್ತೀಯೋ ಅಂತ ಮಾಡಿದ್ದೆ. ಪರವಾಗಿಲ್ಲ, ಹೇಗೋ ನಿಭಾಯಿಸಿದೀಯಲ್ಲ. ಈಗ ನೀನು ನಮ್ ದಾರಿಗೆ ಬಂದಿದೀಯ ನೋಡು. ವ್ರತಾನ ಒಂದ್ ವಾರ ಮಾಡಿದ್ರೆ ಸಾಲದು, ಇಡೀ ಜೀವನವೆಲ್ಲ ಮಾಡಿದ್ರೆ ತುಂಬಾ ಪುಣ್ಯ ಬರುತ್ತೆ. ಅದು ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಗೊತ್ತಾಯ್ತೇನೆ?
ಅತ್ತೆ. ಮಲ್ಕೋ. ಯಾರ ಜೊತೆ ಜೀವನವೆಲ್ಲ ಸಂತೋಷವಾಗಿ ಬಾಳ್ಬೇಕು ಅಂತ ಕನಸು ಕಟ್ಕೊಂಡ್ ಬಂದೋ, ಆ ಕನಸ್ನೆಲ್ಲ ಚೂರ್ ಚೂರ್ ಮಾಡಿ ಅವ್ರ ಹತ್ರನೂ ಹೋಗ್ದಾಗೆ ನನ್ ಸುತ್ತ ಬೇಲೆ ಹಾಕ್ಬಿಟ್ಟಿದ್ದಾರೆ. ನನ್ ದುಃಖನೆಲ್ಲ ಅವ್ರ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಅದು ಮಾಡ್ದಾಗೆ ಈಗ ನನ್ ಬಾಯಿಗೂ ಬೀಗ ಹಾಕ್ಬಿಟ್ಟಿದ್ದಾರೆ. ಅವ್ರು ನನ್ನನ್ನು ಎಷ್ಟು ಪ್ರೀತಿಸ್ತಿದ್ರು, ಅವ್ರಿಗಿದೆಲ್ಲ ಅದಾಗೆ ತಿಳಿದು ಮತ್ತೆ ನಾನು ಅವ್ರ ಜೊತೆ ಸಂತೋಷವಾಗಿ ಬಾಳೋದೆ ನನಗೆ ಅನುಮಾನವಾಗಿ ಭಯ ಆಗ್ತಿದೆ. ನನಗ್ ತುಂಬಾ ಭಯ ಆಗ್ತಿದೆ. ಅಕ್ಕ, ನೀನು ತಾಳಿ ಕಿತ್ಕೊಂಡೆ, ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಟೆ, ಕೊನೆಗೆ ಗಂಡನ ಪಕ್ಕದಲ್ಲಿ ಮನುಷ್ಯದಲ್ಲಿ ಮಲಗಿದ್ದಂಗ್ ದೂರನೂ ಮಾಡ್ಬಿಟ್ಟೆ. ಆದ್ರೂ ಈ ಪಿಶಾಚಿ ಮನೆ ಬಿಟ್ಟು ದೂರ ಹೋಗ್ಲಿಲ್ವಲ್ಲಕ್ಕ. ಬಾವಾ, ಇವಳು ಪರ್ಮನೆಂಟ್ ಆಗಿ ಮನೆ ಬಿಟ್ಟು ಆಚೆ ಹೋಗಕ್ಕೆ ಏನಾದ್ರೂ ಒಂದು ಹಿಕ್ಮತ್ ಮಾಡು, ಮತ್ತೆ ನೋಡೋಣ. ನೀನ್ ಯಾಕೋ ತಲೆ ಕೆಡ್ಸ್ಕೊಳ್ತೀಯ? ಅದನ್ನೆಲ್ಲ ನೋಡ್ಕೊಳಕ್ಕೆ ನಿಮ್ ಅಕ್ಕ ಇಲ್ವೇನು? ನೀನು ಲಕ್ಷ್ಮಿ ಬಂದ. ಲಕ್ಷ್ಮಿ. ಓಹೋ, ಎಲ್ರು ಇಲ್ಲೇ ಕೂತಿದ್ದೀರಾ? ಲಕ್ಷ್ಮಿ ಇಲ್ಲೇ ಒಳಗಡೆ ಇರ್ಬೇಕು ನೋಡು. ಲಕ್ಷ್ಮಿ. ನೋಡ್ ಲಕ್ಷ್ಮಿ, ಗುರು ಪಿಕ್ಚರ್ಗೆ 2 ಟಿಕೆಟ್ ತಗೊಂಡಿದ್ದೀನಿ. ಇವತ್ತೇ ಕಡೆ ದಿನ, ಇನ್ನು 10 ನಿಮಿಷ ಟೈಮ್ ಇರೋದು. ಬೇಗ ರೆಡಿ ಆಗ್ಬಿಡು. ಅಷ್ಟ್ರಲ್ಲಿ ನಾನು ರೆಡಿ ಆಗ್ಬಿಡ್ತೀನಿ. ಓಕೆ ಲಕ್ಷ್ಮೂ, ನಿಮ್ ಅತ್ತೆ ಕರಿತಾಳೆ, ಅದೇನ್ ನೋಡಮ್ಮ. ಲಕ್ಷ್ಮಿ, ಇಷ್ಟೆಲ್ಲ ಹೇಳಿದ್ಮೇಲೂ ಅವನ್ ಕರೆದಿದ್ದ ತಕ್ಷಣ ಓಹೋ ಅಂತ ಹೊರಟು ಬಿಟ್ಟಿಲ್ಲ. ಲೇ, ಇವತ್ತೇನಾದ್ರೂ ನೀನ್ ಅವನ್ ಜೊತೆ ಸಿನಿಮಾ ಹೋದೆ, ಇವತ್ತೇ ಕೊನೆ ದಿನ ನೀನ್ ನಿನ್ ಗಂಡನ್ ನೋಡೋದು. ಸರಿಯಾಗಿ ಹೇಳ್ದೆ ಕಣೆ. ಏನಿದು? ರೆಡಿ ಆಗು ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ, ಇನ್ನು ಹೀಗೆ ಕೂತಿದ್ಯಲ್ಲ. ನಾನ್ ಬರಲ್ಲ, ನೀವ್ ಹೋಗ್ ಬನ್ನಿ. ಯಾಕೆ? ನನ್ಗೆ ಯಾಕೋ ತಲೆ ನೋಯ್ತಾ ಇದೆ. ಸುಳ್ಳು ಹೇಳ್ಬೇಡ. ಸ್ವಲ್ಪ ಹೊತ್ತು ಮುಂಚೆ ಇಲ್ಲದೆ ತಲೆನೋವು ಇದ್ದಕ್ಕಿದ್ದಾಗ ಹೇಗೆ ಬಂತು? ಇಲ್ಲ, ತುಂಬಾ ಹೊತ್ತಿನಿಂದನೂ ನೋಯ್ತಿದೆ. ಮತ್ತೆ ನೀನ್ ಮುಂಚೆನೆ ಹೇಳಿದ್ರೆ ನಾನು ರೆಡಿನೇ ಆಗ್ತಾ ಇರಲಿಲ್ಲ. ಸುಮ್ಮನೆ ನಿಮಿಷಕ್ಕೊಂದು ಮಾತಾಡ್ತೀಯಾ? ಯಾಕೋ ನೀನ್ ಮುಂಚಿನ ಇಲ್ಲ ಕಣೆ. ಯಾವಾಗ ನೋಡಿ ಕೆಲಸದ ತರ ಇರ್ತೀಯಾ, ಇಲ್ಲ ಈ ಬೊಂಬೆ ಹಿಡ್ಕೊಂಡು ಹುಚ್ಚಿ ತರ ಯಾವ್ದಾರು ಮೂಲೆ ಬಿದ್ದಿರ್ತೀಯಾ? ಎಲ್ಲಾದ್ರೂ ಆಚೆ ಕಡೆ ಹೋಗೋಣ, ಸಂತೋಷ ಸುತ್ತಾಡ್ಕೊಂಡ್ ಬರೋಣ ಅಂದ್ರೆ ನಿನಗದಾಗೋದಿಲ್ಲ. ಒಟ್ನಲ್ಲಿ ಈ ಮನೇಲಿ ಏನ್ ನಡೀತಾ ಇದೆ ನಂಗೊಂದು ಅರ್ಥ ಆಗ್ತಾ ಇಲ್ಲ. ನೀನೇ ಬರ್ತಾ ಇದ್ಮೇಲೆ ನನಗೆ ಯಾಕೆ ಸಿನಿಮಾ? ಲಕ್ಷ್ಮಿ, 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 ಸಂಜೆನೆ ಹೇಳೋದ್ ಮರ್ತ್ಬಿಟ್ಟೆ. ಗೋಡೌನಲ್ಲಿ ಮಿಕ್ಕಿದ ಗೋಧಿ ಎಲ್ಲ ಮೂಟೆಗೆ ತುಂಬಲೇ ಇಲ್ಲ. ಬೆಳಗ್ಗೆನೆ ಮೂಟೆ ಎಲ್ಲ ಮಿಲ್ಲಿಗೆ ಹೋಗ್ಬೇಕು. ಇಷ್ಟೊತ್ತಿನಲ್ಲಿ ಕರೆದ್ರೆ ಯಾರು ಕೆಲ್ಸದವ್ರು ಬರಲ್ಲ. ಹೋಗಿ ಸ್ವಲ್ಪ ಗೋಧಿ ಎಲ್ಲ ಮೂಟೆಗೆ ತುಂಬಿಟ್ ಬಾರಮ್ಮ. ಇಷ್ಟು ಹೊತ್ನಲ್ಲ ಅತ್ತೆ, ಬೆಳಿಗ್ಗೆ ತುಂಬ್ತೀನಿ. ಏನೇ ಬಿಕ್ನಾಸಿ, ಬರೀ ಕೈಯಲ್ಲಿ ಮನೆಗ್ ಬಂದಿರೋಳ್ಗೆ ಹೊತ್ತು ಹೊತ್ತು ಎಂತದ್ದೆ? ಹೇಳ್ಮೇಲೆ ನೋಡು, ಈಗ್ಲೇ ಹೋಗಿ ಗೋಧಿನೆಲ್ಲ ತುಂಬಿದ್ರೆ ಸರಿ, ಇಲ್ಲಾಂದ್ರೆ ನೋಡ ಆಮೇಲೆ ಮೆತ್ತಿಗಳಿದ್ರೆ ಅದೇ ನಿಂಗೆ. ಹೇಳ್ಮೇಲೆ ಹೇಳು. ಸರಿ ಅತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಲೋ ರಾಜ, ರಾಜ ಬೇಗ ಬಾರೋ ಇಲ್ಲಿ. ಏನು ಅಂದ್ರೆ ಬೇಗ ಬನ್ನಿ. ಲೋ ಶಕನಿ, ಬೇಗ ಬಾರೋ. ಅಯ್ಯೋ ಬೇಗ ಬನ್ರೋ. ಏನಾಯ್ತಕ್ಕ? ಏನಾಯ್ತೆ ನಿನ್ಗೆ? ಯಾಕೆ ಹಾಕಿ ಕೂಕೋತಿದ್ಯಾ? ಏನಮ್ಮ, ಏನಾಯ್ತು? ಹೂಗಾಡಿ ಎಲ್ರನ್ನೂ ಎಬ್ಬರಿಸ್ತಾ ಇದೆಯಲ್ಲ, ಏನ್ ಸಮಾಚಾರ? ಯಾಕೆ, ಏನಾಯ್ತು ಅಂತ? ಅಯ್ಯೋ, ಅದನ್ನ ನನ್ ಬಾಯಿಂದ ಬೇರೆ ಹೇಳ್ಬೇಕೇನೋ? ಎಲ್ಲ ಹೋಯ್ತು. ಈ ಮನೇಲಿ ಏನೇ ನಡೀತಿದೆ ಅಂತ ಗೊತ್ತೇನೋ? ಗೊತ್ತಿಲ್ಲ. ಥು, ಅದನ್ನ ನಾನೇ ಬೇರೆ ಹೇಳ್ಬೇಕೇನೋ? ನೀವೇ ಬನ್ನಿ, ನಿಮ್ ಕಣ್ಣಾರೆ ನೋಡೋರಂತೆ. ಬೇಗ ಬನ್ನಿ, ಬೇಗಪ್ಪ. ಬಾವಾ, ಈ ಅಕ್ಕನ ಗಲಾಟೆಯಲ್ಲಿ ರಾತ್ರಿ ಹಾಕಿದ ಎಣ್ಣೆ ಎಲ್ಲ ಚಿಲ್ ಡೌನ್. ಥೂ, ನಿನ್ನ ಬಾಯಿ ಮುಚ್ಕೊಂಡ್ ಬಾ. ಉಗಿಸ್ ಹೇಳದೆ ನಾನು ಹಣೆ ಬರ. ಏನೇ ಗಲಾಟೆ? ಇಷ್ಟೊತ್ತಲ್ಲಿ ಯಾಕೆ? ಕರಿಯಾ, ಅನ್ನ ತಿಂದ ಮನೆಗೆ ಕಣ್ಣು ಹಾಕ್ಬಿಟ್ಟಲ್ಲೋ. ಒಪ್ಕೊಂಡ್ಬಿಡ್ತೀನಿ ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಆ ಹೊಡ್ತ ತಡೆಯಕ್ ಆಗಕ್ಕಿಲ್ಲ ಕಣಮ್ಮ, ಹೊಡ್ತ ತಡೆಯಕ್ ಆಗಕ್ಕಿಲ್ಲ. ನಾವ್ ಮಾಡಿರೋ ತಪ್ಪನ್ನ ಒಪ್ಕೊಂಡ್ಬಿಡೋಣಮ್ಮ, ಒಪ್ಕೊಂಡ್ಬಿಡೋಣ.
ಏನಂದೆ? ಅಯ್ಯೋ ಏನೇ ದಿನ ಬೆಳಗಾದ್ರೆ ವ್ರತ ವ್ರತ ಅಂತ ಹೇಳ್ಕೊಂಡು ನಿನ್ ಗಂಡನಿಂದ ದೂರ ಇದ್ದು ನಮ್ಮ ಹತ್ರ ಎಲ್ಲ ಭಕ್ತಿಯಿಂದ ನಾಟಕ ಆಡಿದ್ಯಲ್ಲ, ಯಾಕೆ ಈ ಕೆಲ್ಸದವ್ರ ಜೊತೆ ಇರಕ್ಕೇನೆ? ಅಯ್ಯೋ 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 ಎಲ್ಲ ಹೋಯ್ತಲ್ಲ. ದಯವಿಟ್ಟು ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ಹೀಗೆಲ್ಲ ಸುಮ್ನೆ ನನ್ ಮೇಲೆ ಅಪವಾದ ಹೊರಿಸ್ಬೇಡಿ. ನಾನ್ ಏನ್ ಮಾಡ್ತಿದ್ದೆ ಹೀಗ್ ಮಾತಾಡ್ತಿದ್ದೀರಿ? ಅತ್ತೆ ಅಂತೆ ಅತ್ತೆ, ಇದಕ್ಕಿಂತ ಇನ್ನೇನೆ ಮಾಡ್ಬೇಕು? ನಿನ್ನಂತ ಕುಲಗತ್ತೆ ಹೆಣ್ಣಿನ ತಂದು ನಮ್ಮನೆಗೆ ಸೊಸೆ ಅಂತ ಮಾಡ್ಕೊಂಡಿದೀವಲ್ಲ ನಾವು. ಅತ್ತೆ ಸಾಕ್ ನಿಲ್ಸಿ, ನಿಮ್ದು ಅತಿ ಆಯ್ತು. ಮಾವ ಮಾವ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನನಗೆ ಇದು ಒಂದು ಅರ್ಥವಾಗ್ತಿಲ್ಲ. ಅತ್ತೆ ಹೇಳ್ತಿರೋ ತರ ನಾನು ಏನು ಮಾಡಿಲ್ಲ ಮಾವ. ಗೋಧಿ ತುಂಬು ಅಂತ ಗೋಡವನ್ನ ಕಳ್ಸಿದ್ದೆ ಅವರು. ಅಯ್ಯೋ ಪಾಪಿ, ಸುಮ್ನೆ ನನ್ ಮೇಲೆ ಅಪವಾದ ಹೊರಸ್ತಿದ್ದಾಳಲ್ಲೂ. ಅಯ್ಯೋ 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 ಅಯ್ಯೋ. ರಾತ್ರಿಲಿ ಅದು ಗೋಡನ್ಗೆ ಗೋಧಿ ತುಂಬು ಅಂತ ಕಳಿಸ್ತಾಳ, ಬಸ್ ಹೆಂಗಿಸ್ತಾ ನೋಡಕ್ಕ ಇವಳು ಏನೇನ್ ಮಾತಾಡ್ತಾ ಇದ್ದಾಳೆ. ಅಯ್ಯೋ ರಾಜ, ಹೋಯ್ತಲ್ಲೋ ನಿನ್ ಬಾಳೆಲ್ಲ ಹಾಳಾಗೋಯ್ತು. ಇವಳ ಮೇಲೆ ಪ್ರಾಣನೇ ಇಟ್ಟಿದ್ದಲ್ಲಕ್ಕ ಇವನು. ವಿಷಯ ಊರ್ಗೆಲ್ಲ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಹೋಗಿ ನಾವು ಊರಲ್ಲಿ ತಲೆ ಎತ್ಕೊಂಡು ತಿರ್ಗಾಡೋ ಹಾಗೆ ಇಲ್ಲ. ಏನು ಅಂದ್ರೆ ನೀವೊಬ್ರಾದ್ರೂ ನನ್ ಮಾತ್ ನಂಬಿ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ನಾನು ಆತರ ಏನು ಮಾಡಿಲ್ಲ. ನನ್ ಮಾತ್ ನಂಬಿ ಅಂದ್ರೆ ಏನಂದ್ರೆ